ಧಾರವಾಡದಿಂದ ಫೋನ್ ಮಾಡ್ತಾರೆ ಅಮ್ಮ, ಡಾಕ್ಟರ್ ನನ್ನ ಮಗಳು ಡೆಲಿವರಿ ಆಗಿ ಮೊದಲನೇ ಡೆಲಿವರಿ 2 ತಿಂಗಳಾಯ್ತು, ಅವತ್ತಿನಿಂದಲೂ ಕೂಡ ಸಂಡಾಸ್ ಮಾಡಲಿಕ್ಕೆ ಬಾಧೆ ಬೀಳ್ತಾಳೆ ಡಾಕ್ಟ್ರೇ. ನೋಡಿ, ಇದು ಭಾಳ ಕರೆಕ್ಟ್ ಇನ್ಫಾರ್ಮೇಶನ್ ನಾನು ಕೊಡ್ತೀನಿ. ಡೆಲಿವರಿ ಮಾಡೋರು ಗೈನಕಾಲಜಿಸ್ಟು, ಅಂದರೆ ಅವರು MBBS MD ಅಥವಾ ಇವತ್ತು MS ಗೈನಕಾಲಜಿ ಅಂತೀವಿ. ಅನ್ಫಾರ್ಚುನೇಟ್ಲಿ ಆ ಗುದದ್ವಾರ ಸರ್ಜನ್ಸಿ ಬರೋವಂಥ ಫೀಲ್ಡ್ ಅದು. ಈ ಡೆಲಿವರಿ ಆಗೋ ಟೈಮ್ನೊಳಗೆ ಏನಲ್ ಕೆನಾಲ್, ಗುದದ್ವಾರ ಕನ್ನಡ ಅಂತಾರಲ್ಲ, ಅಲ್ಲಿ ಕ್ರ್ಯಾಕ್ ಬರುತ್ತೆ, ಟೇರ್ ಆಗುತ್ತೆ. ಅಷ್ಟೇ ಅಲ್ಲ, ತುಂಬ ಜನಕ್ಕೆ ಮೋಷನ್ ಮಾಡೋವಾಗ ಒಂದು ಸಾರಿ ಗಟ್ಟಿ ಮೋಷನ್ ಆದರೆ, ಮೋಷನ್ ಮಾಡೋವಾಗ ಸ್ಟ್ರೈನ್ ಆದರೆ, ತಿಣುಕಿದ್ರೆ, ಕನ್ನಡದಲ್ಲಿ ತಿಣುಕೋದು ಅಂತಾರೆ, ಆಗ ಕಟ್ ಆಗುತ್ತೆ. ನೋಡಿ, ಗುದದ್ವಾರ 3.75 ಸೆಂಟಿಮೀಟ್ರು. ನಿಮಗೆ ನಾನು ಸರ್ಜಿಕಲ್ ಎಂಟ್ರಾಲಜಿಸ್ಟ್ ಆಗಿರೋದ್ರಿಂದ ಇದರ ಅನಾಟಮಿ ಹೇಳ್ತೀನಿ. GIT ಗ್ಯಾಸ್ಟ್ರೋಇಂಟೆಸ್ಟೈನಲ್ ಸಿಸ್ಟಮ್ ಹೆಂಗಿರುತ್ತೆ ಅಂದರೆ, ಸಣ್ಣ ಕರಳು 6 ಮೀಟ್ರು, ದೊಡ್ಡ ಕರಳು 1.5 ಮೀಟ್ರು. ದೊಡ್ಡ ಕರಳಿನ ಕೊನೆಯ ಭಾಗ ರೆಕ್ಟಮ್ ಅಂಡ್ ಏನಲ್ ಕೆನಾಲ್ ಅಂತೀವಿ ನಾವು. ಏನಲ್ ಕೆನಾಲು 3 ಅಂದರೆ 1.5 ಇಂಚು. ಅದು ಕೊನೆಯ ಭಾಗದಲ್ಲಿ ಮೋಷನ್ ಮಾಡೋವಾಗೆ ಕಟ್ ಆದರೆ ಗುದದ್ವಾರದಲ್ಲಿ 2 ಏರಿಯಾ, ಒಂದು ಪೋಸ್ಟೀರಿಯರ್, ಒಂದು ಆಂಟೀರಿಯರ್. 90% ಪೋಸ್ಟೀರಿಯರ್, ಯಾಕಂದರೆ ಏನಲ್ ಕೆನಾಲ್ ಡೈರೆಕ್ಷನ್ನು ಡೌನ್ವರ್ಡ್ಸ್ ಅಂಡ್ ಬ್ಯಾಕ್ವರ್ಡ್ಸ್ ಅಂತೀವಿ ನಾವು. ಅದು ಕೂತು, ನೀವು ಲೆಟ್ರಿನಿಗೆ ಕೂತಾಗೆ ಸ್ಟ್ರೈನ್ ಆದಾಗ ಕಟ್ ಆಗುತ್ತೆ, ಅಲ್ಲಿಂದ ಬ್ಲಡ್ ಬರುತ್ತೆ, ಬಗ ಬಗ ಅಂತ ಉರಿಯುತ್ತೆ. ಎಲ್ಲ ಮೋಷನ್ನಲ್ಲೂ ಬ್ಲಡ್ ಬಿದ್ದಾಗೆ ನೀವು ಮೂಲವ್ಯಾಧಿ ಅನ್ಕೋಬೇಡಿ. ಪೇಯ್ನ್ಲೆಸ್ ಬ್ಲೀಡಿಂಗು ಅಂದರೆ ನೋವಿರಲ್ಲ, ಚೆಲ್ ಅಂತ ಬ್ಲಡ್ ಬರುತ್ತಲ್ಲ, ಅದು ಪೈಲ್ಸಿನ ಲಕ್ಷಣ. ಅದು ಬೇರೆ ಮಾತಾಡ್ತೀನಿ ನಾನು. ಇದು ಫಿಶರ್ ಮುಗಿಸ್ಬಿಡ್ತೀನಿ, ನಿಮಗೆ ಕನ್ಫ್ಯೂಸ್ ಆಗೋದು ಬೇಡ. ಈ ಫಿಶರ್ ಅಂದರೆ ಗಾಯ, ಸೀಳುಣ್ಣು ಕಟ್ಟಾಗಿರುತ್ತೆ, ಅಲ್ಲಿಂದ 1-2-3 ತೊಟ್ಟು ರಕ್ತ ಬರುತ್ತೆ, ಅಥವಾ ನೀವು ಮೋಷನ್ ಮಾಡಿದಾಗೆ ಆ ಮೋಷನ್ಗೆ ಅಂಟ್ಕೊಂಡು ಬರುತ್ತೆ. ಅದನ್ನ ನಾವು ಫಿಶರ್ ಕಾಯಿಲೆ ಅಂತೀವಿ. ಬಹಳ ಪೇನ್ಫುಲ್ ಕಂಡೀಷನ್ ಅಂದರೆ ಫಿಶರ್ ಕಾಯಿಲೆ. ಆದರೆ ಪೈಲ್ಸ್ ಬೇರೆ. ನಾನು ಅವಲೇ ಹೇಳ್ದಂಗೆ ಈ ಫಿಶರ್ ಬಗ್ಗೆ ಮುಗಿಸ್ಬಿಡ್ತೀನಿ. ಅದು ಕಟ್ ಆದಾಗೆ ಮೋಷನಲ್ಲಿ ಹೋದಾಗೆಲ್ಲ ನೋವಾಗುತ್ತೆ. ಬರ್ತಾ ಬರ್ತಾ ಹೆಂಗಾಗ್ಬಿಡುತ್ತೆ ಅಂದರೆ, ಮೋಷನ್ಗೆ ಹೋಗೋದೇ ಬೇಡ ಅಂದ್ಬಿಟ್ಟು ತಿನ್ನೋದನ್ನ ನೀವು ಕಡಿಮೆ ಮಾಡ್ತೀರಿ. ಅದೇನಾಗುತ್ತೆ ಅಂದರೆ, ಇದು ವಿಷಿಯಸ್ ಸೈಕಲ್ ಆಗಿಬಿಡುತ್ತೆ. ನೀನು ಯಾಗ ತಿನ್ನಲ್ವೋ, ಫೈಬರ್ ಕಂಟೆಂಟ್ ಇರಲ್ವೋ, ಆವಾಗ ನಿಮಗೆ ಮೋಷನ್ ಆಗೋದು ಕಷ್ಟ ಆಗುತ್ತೆ, ಆವಾಗ ನಿಮಗೆ ರಕ್ತ ಬರುತ್ತೆ. ಅದು ಫಿಶರ್ ಕಾಯಿಲೆ ಅಂತೀವಿ ನಾವು. ಬರ್ತಾ ಇದಕ್ಕೆ ಏನು ಮಾಡಬೇಕು ಅಂದರೆ ಸರ್ಜನ್ ಕನ್ಸಲ್ಟ್ ಮಾಡಬೇಕು. ಅನ್ಫಾರ್ಚುನೇಟ್ಲಿ ಹೆಣ್ಮಕ್ಕಳು ನಾಚಿಕೆಯಿಂದ, ಭಯದಿಂದ ಭಾಳ ಸಾರಿ ನೀವು ಡಾಕ್ಟ್ರ್ ಹತ್ರ, ಮೇಲ್ ಸರ್ಜನ್ ಹತ್ರ ಬರಲ್ಲ. ಆಗ ನೀವು ತೊಂದರೆ ಸಿಕ್ಕಾಕ್ಕೊಳ್ತೀರಿ. ಅದಕ್ಕೆ ಟ್ರೀಟ್ಮೆಂಟು ನೀವು ಡೆಫಿನೆಟ್ಲಿ ಸರ್ಜನ್ ಹತ್ರ ಹೋಗ್ಬೇಕಾಗತ್ತೆ. ನಾವು ಕ್ಲಿನಿಕಲ್ ಎಕ್ಸಾಮ್ ಮಾಡ್ತೀವಿ. ನೀವು ನೋಡಿ, ಸರ್ಜನ್ ಸ್ಟೆಥೋಸ್ಕೋಪ್ ಅಂತೀವಿ ನಾವು. ಇದನ್ನು ಗ್ಲೌಸ್ ಹಾಕ್ಕೊಂಡು ನಾವು ಚೆಕ್ ಮಾಡ್ತೀವಿ. ಆ ಸಮಯದಲ್ಲಿ ಸರ್ಜನಿಗೆ ಗೊತ್ತಾಗುತ್ತೆ ನಿಮ್ಮ ಗುದದಾರದಲ್ಲಿ ಇನ್ಸ್ಪೆಕ್ಷನ್ ಫಸ್ಟ್, ಪ್ಯಾಲ್ಪೇಷನ್ ನೆಕ್ಸ್ಟ್ ಅಂತೀವಿ. ನಾನು ಮೆಡಿಕಲ್ ಸ್ಟೂಡೆಂಟ್ ಟೀಚ್ ಮಾಡೋವಾಗೆ ಗ್ಲೌಸ್ ಹಾಕ್ಕೊಂಡಿದ್ರು ಕೂಡ ದಯವಿಟ್ಟು ಬಳ್ಳ ಹಾಕ್ಬೇಡ. ಅದರ ಒಂದು ಪರ್ಟಿಕ್ಯುಲರ್ ಪೊಸಿಷನ್ ಇದೆ. ನಿಮ್ಮನ್ನು ಮಲಗಿಸ್ತೀವಿ, ನಿಮ್ಮನ್ನು 2 ಕಾಲು ಮಡಿಸ್ತೀವಿ, ಅಥವಾ 1 ಕಾಲು ಮಡಚಿ ಇನ್ನೊಂದು ಕಾಲು ಸ್ಟ್ರೆಚ್ ಮಾಡಿದ್ರನ್ನ ನಾವು ಸಿಮ್ಸ್ ಪೊಸಿಷನ್ ಅಂತೀವಿ. ಇದು ನಮ್ಮ ಸರ್ಜರಿ ಡಿಪಾರ್ಟ್ಮೆಂಟ್ನಲ್ಲಿ OPD ಒಳಗೆ ಪ್ರತಿ ಸಾರಿ ನಾನು ಮೆಡಿಕಲ್ ಸ್ಟೂಡೆಂಟ್ಸ್ ಟೀಚ್ ಮಾಡ್ತೀವಿ. ಕಣ್ಣಲ್ಲಿ ನೋಡಿದರೆ ಅಲ್ಲಿ ಕಟ್ಟಾಗಿರೋದು ಅಷ್ಟೇ ಅಲ್ಲ, ಅಲ್ಲೊಂದು ಸ್ಕಿನ್ ಟ್ಯಾಗ್ ನೇತಾಡ್ತಾ ಇರುತ್ತೆ. ಅದನ್ನು ಸೆಂಟಿನಲ್ ಟ್ಯಾಗ್ ಅಂತೀವಿ. ಸೆಂಟಿನಲ್ ಅಂದರೆ ಗಾರ್ಡ್. ನೀವೊಂದು ಅರಮನೆ ಹತ್ರ ಹೋದರೆ ಯಾವಲ್ಲೊಬ್ಬ ಗಾರ್ಡ್ ನಿಂತಿರ್ತಾನೆ, ಕೈನಲ್ಲಿ ಒಂದು ಬರ್ಜಿ ಇಟ್ಕೊಂಡಿರ್ತಾನೆ. ಅದಕ್ಕೆ ನಾವು ಗಾರ್ಡ್ ಅಂತೀವಿ. ಇದು ಫಿಶರ್ನ ಕಾಯ್ತಾ ಇರುತ್ತೆ. ಇದು ನೋಡಿದ ತಕ್ಷಣ ಒಳಗಡೆ ಫಿಶರ್ ಇದೆ ಅಂತ ನನಗೆ ಐಡಿಯಾ ಬರುತ್ತೆ ಒಬ್ಬ ಸರ್ಜನ್ಗೆ. ಅಕ್ಯೂಟ್ ಫಿಶರ್ನ ಮೆಡಿಕಲಿ ಟ್ರೀಟ್ ಮಾಡ್ಬೋದು. ಕ್ರಾನಿಕ್ ಫಿಶರ್ಗೆ ಯಾವಾಗಲೂ ಕೂಡ ನಾವು ಸರ್ಜರಿ ಅಡ್ವೈಸ್ ಮಾಡ್ತೀವಿ. ಸೊ ಇದು ಫಿಶರ್ ಅಂತೀವಿ, ಸೀಳುಣ್ಣು ಅಂತೀವಿ. ಪೈಲ್ಸ್ ಬಗ್ಗೆ ನಾನು ಬೇರೆ ಹೇಳ್ತೀನಿ. ಐ ಥಿಂಕ್ ಯಾವತ್ತೂ ಕೂಡ ಮೋಸ್ಟ್ ಪೇನ್ಫುಲ್ ಕಂಡೀಷನ್ನು ಹೆಣ್ಮಕ್ಳಲ್ಲಿ ಇದ್ದರೆ ದಯವಿಟ್ಟು ಸರ್ಜನ್ ಹತ್ರ ತೋರಿಸಿ, ಅವ್ರು ನಿಮಗೆ ಗೈಡ್ ಮಾಡ್ತಾರೆ. ಎಲ್ಲ ಫಿಶರ್ಗೂ ನಾವು ಆಪ್ರೇಷನ್ ಅಡ್ವೈಸ್ ಮಾಡಲ್ಲ. ಯಾಕಂದರೆ ನಿಮಗೆ ನಮ್ಮನ್ನು ಕಂಡ್ರೆ ಭಯ. ಸರ್ಜನ್ ಅಂದರೆ
ಯಾವಾಗಲೂ ಕುಯ್ಲಿಕ್ಕೆ ನೋಡ್ತಾರೆ ಅಂತೆ. ಸುಮ್ಮನೆ ನಾವು ಕುಯ್ಯೋದಿಲ್ಲ, ಸುಮ್ಮನೆ ನಿಮಗೆ ಸರ್ಜರಿ ಮಾಡಲ್ಲ. ಅದರಿಂದ ನಿಮಗೆ ರಿಲೀಫ್ ಸಿಗಂಗಿದ್ರೆ ಮಾತ್ರ ನಾವು ಹೇಳ್ತೀವಿ. ಇದು ಫಿಶರ್ ಇನ್ನೇನೋ ಅಥವಾ ಸೀಳುಣ್ಣು ಮೋಷನ್ ಮಾಡಿ, ಇದು ಯಂಗ್ ಪೀಪಲ್ಸಲ್ಲಿ ಭಾಳ ಕಾಮನ್ ಆಗಿ ಆಗುತ್ತೆ. ಆದ್ದರಿಂದ ನಾನು ಮೋಷನ್ ಮಾಡೋ ಜಾಗದಲ್ಲಿ 3 ಕಂಡೀಷನ್ ಬಗ್ಗೆ ಯಾವಾಗಲೂ ವಿವರಣೆ ಕೊಡ್ತೀನಿ. ಒಂದು ಸೀಳುಣ್ಣು, ಅದು ಬಿಟ್ಟರೆ ಹೆಮರಾಯ್ಡ್ಸು ಅಥವಾ ಮಳೆ ಕಾಯಿಲೆ, ಅದು ಬಿಟ್ಟರೆ ಕ್ಯಾನ್ಸರ್ ಆಫ್ ದಿ ರೆಕ್ಟಮ್ ಅಂಡ್ ಏನ ಕೇಳಲ್ಲ. ನಾ ಕ್ಯಾನ್ಸರ್ ಅಂದ ತಕ್ಷಣ ಪ್ರತಿಯೊಬ್ಬರು ನನ್ನನ್ನು ಕೇಳುವ ಪ್ರಶ್ನೆ, ಡಾಕ್ಟ್ರೆ ಸೀಳುಣ್ಣು ಅಥವಾ ಫಿಶರ್ನ ಹಂಗೆ ಬಿಟ್ಟರೆ ಕ್ಯಾನ್ಸರಿಗೆ ಕನ್ವರ್ಟ್ ಆಗುತ್ತಾ? ಡೆಫಿನೆಟ್ಲಿ ಆಗಲ್ಲ. ಸೊ ಈ ಭಯ ನಿಮಗೆ ಬೇಡ. ಸೊ ಅದ್ರ ಬಗ್ಗೆ ದಯವಿಟ್ಟು ತಿಳ್ಕೊಳ್ಳಿ. ನೀವು ನಮ್ಮ ಹತ್ರ ಬಂದಾಗೆ ಅದರಿಗೆ ನಿಮಗೆ ಟ್ರೀಟ್ಮೆಂಟ್ ಕೊಡ್ತೀವಿ. ಈಗ ಸದ್ಯಕ್ಕೆ ಇಷ್ಟು ಸಾಕು. ಥ್ಯಾಂಕ್ ಯು.